ಸರ್ಕಾರಕ್ಕೆ ನಾನು ಕಾಗದ ಬರೀಬೇಕು, ಸರ್ಕಾರ ಒಪ್ಪದೇ ಇರ್ಬೋದು. ಇವೆಲ್ಲ ದೃಷ್ಟಿಯಿಂದ ನಾವು ವಾಸ್ತವಿಕವಾಗಿರ್ತಕ್ಕಂಥ ಸಮಸ್ಯೆಗಳು ಬಂದಾಗ ಅದಕ್ಕೆ ಪರಿಹಾರ ಏನು ಅನ್ನುವಂಥದ್ದು ನಾನು ನೋಡ್ತೀನಿ. ಹಾಗಾಗಿ ಈ ಥರ ಇರ್ತಕ್ಕಂಥದ್ದು ಇದು ಬಿಟ್ಬಿಟ್ರೆ ನೀವು ತೋರಿಸಿ. ಆಮೇಲೆ ಎರಡನೇದಾಗಿ ಇವರೆಲ್ಲರೂ ಹೇಳ್ತಾ ಇದ್ದಾರಲ್ಲ, ಏನು ತಿದ್ದುಪಡಿ ಮಾಡ್ತಾ ಇದ್ದೀನಿ ಅಂತ ಯಾರು ಹೇಳ್ತಾ ಇದ್ದಾರ? ಸರ್ವಾಧಿಕಾರ ಸರ್ವಾಧಿಕಾರ ಸರ್ವಾಧಿಕಾರ. ಏನು ಸರ್ವಾಧಿಕಾರ? ನಾನು ಅಧ್ಯಕ್ಷ ಸ್ವಾಮಿ, ಚುನಾಯಿತ ಅಧ್ಯಕ್ಷ ನಾನೇ ಮಾಡಬೇಕು. ನಾನು ಮಾಡೋದ್ರೆ ಬೇರೆಯವ್ರು ಮಾಡೋಕ್ಕಾಗೋದಿಲ್ಲ. ಇಲ್ಲಿ ಭಾಳ ಸ್ಪಷ್ಟತೆ ಇದೆ, ನಿಬಂಧನೆಯಲ್ಲಿ ಸ್ಪಷ್ಟತೆ ಇದೆ, ಚುನಾಯಿತ ಅಧ್ಯಕ್ಷರೇ ಮಾಡಬೇಕು ಅನ್ನುವಂಥದ್ದು. ಮತ್ತು ನಾನು ಮಾಡಲ್ಲ ಇನ್ಯಾರು ನಾನು ಕರ್ತವ್ಯ ಪ್ರಶ್ನೆಯಾಗ ಅಥವಾ ಇವ್ರು ಯಾರೋ 4 ಜನ ಹೇಳ್ಬಿಟ್ರು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಓಡೋಡಕ್ಕಾಗತ್ತ ಅಂತ ಹೇಳಿಯಲ್ಲ. ಎರಡನೇದಾಗಿ ನಾನು ನೇರವಾಗಿ ಇಲ್ಲಿ ಹೇಳ್ತಾ ಇದ್ದೀನಿ, ಭಾಳ ಸ್ಪಷ್ಟವಾಗಿ ನೇರವಾಗಿ ಹೇಳ್ತಾ ಇದ್ದೀನಿ. ಚುನಾವಣೆಗೆ ನಾನು ಚುನಾವಣೆ 21ನೇ ತಾರೀಕು ನವೆಂಬರ್ 2021ರಲ್ಲಿ ಆಯಿತು. ಒಂದು ವಾರ ಪ್ರತಿದಿನವೂ ಸಹಿತ ಇವ್ರು ಬಿಟ್ಬಿಟ್ರೆ ಬೇರೆ ಯಾರೂ ಇಲ್ಲ. ಮಹೇಶ್ ಜೋಶಿ ಅವರಿಗೆ ನೀವು ಮತವನ್ನು ಹಾಕಬಾರದು ಅನ್ನುವಂಥದ್ದನ್ನು ನೇರವಾಗಿ ಅವರು ಮತದಾರರಲ್ಲಿ ಮನವಿಯನ್ನು ಮಾಡಿದರು. ನಾನು ಮಾಧ್ಯಮದಲ್ಲಿ ಇರಬೇಕಾದ್ರೆ ಎಲ್ಲರೂ ಸಹಿತ ನನಗೆ ಕೇಳಿದ್ರು, ಏನು ಸರ್ ಡೈಲಿ ಬರೀತಾ ಇದ್ದಾರೆ, ನೀವು ಒಂದು ರಿಯಾಕ್ಷನ್ ಮಾಡಿರಲಿಲ್ಲ. ನಾನು ಅವ್ರಿಗೇನು ಹೇಳಿದೆ ಗೊತ್ತಾಗ, ನನ್ನ ಮಾಧ್ಯಮದ ಸ್ನೇಹಿತರು ನನಗೆ ನಿಮ್ಮ ಮತ ಹಾಕೋಬಿಡಿ ಅಂತ ಹೇಳಿಲ್ಲ, ಮತದಾರರಿಗೆ ಹೇಳಿದ್ದೆ. ಮತದಾರರು ಅವ್ರಿಗೆ ಎಷ್ಟು ಗೌರವ ಕೊಡ್ತಾರೆ, ಅವ್ರ ಮಾತಿಗೆ ಎಷ್ಟು ಬೆಲೆ ಕೊಡ್ತಾರೆ ಅನ್ನೋದು ಚುನಾವಣೆಯ ಫಲಿತಾಂಶ ಬಂದಾಗ ಗೊತ್ತಾಗುತ್ತೆ. ಉತ್ತರ ಕೊಡ್ತಾರೆ. ಫಲಿತಾಂಶ ಬಂದ ಮೇಲೆ ತಕ್ಕ ಉತ್ತರ ಕೊಡ್ತಾರೆ. ಜೊತೆಗೆ ನಾನು ಇಲ್ಲಿ ವಾಸ್ತವಿಕವಾಗಿ ನಾನು ನಿಮ್ಗೆ ಹೇಳ್ತಾರೆ, ನಾನು ಹೊಗಳಿಕೆಗೆ ಹೇಳ್ತಾ ಇಲ್ಲ. ಮೊದಲನೇ ಬಾರಿಗೆ 86,000 ಮತಗಳನ್ನು ತೆಗೆದುಕೊಂಡು ನನ್ನ ವಿರುದ್ಧ ಸ್ಪರ್ಧೆ ಮಾಡಿರ್ತಕ್ಕಂಥ 20 ಜನರ ಠೇವಣಿಯನ್ನು ಕಳೆದು ಹೊಸ ದಾಖಲೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಇವತ್ತಿನ ಚುನಾವಣೆಯಲ್ಲಿ. ಇವರು ಎಲ್ಲರೂ ಸಹಿತ ಇವ್ರು ಯಾರಿಗೆ ಬೆಂಬಲವನ್ನು ಕೊಟ್ಟರು? ಜಯಪ್ರಕಾಶ್ ಗೌಡ ಅನ್ನುವಂಥವರು ರಾಮೇಗೌಡನ ಕೇಸು, ಸಿ ಕೆ ರಾಮೇಗೌಡ. ಇದೇ ಸಿ ಕೆ ರಾಮೇಗೌಡನಿಗೆ ಕೋರ್ಟ್ ಮಾಡೋದು ಡಿಪಾಸಿಟ್ ತರ್ತಾರೆ. ಅವ್ರಿಗೆ ಆ ಸೋಲನ್ನು ಬಹಳ ಗೌರವದಿಂದ ಸ್ವೀಕರಿಸಕ್ಕಾಗ್ತಾ ಇಲ್ಲ. ಸೋಲನ್ನು ನೀವು ಒಪ್ಪಬೇಕು. ನೀವು ಚುನಾವಣೆ ಆಮೇಲೆ ಎರಡನೇದಾಗಿ ನೀವು ಅಷ್ಟು ಆಸಕ್ತಿಯಿಂದ ಚುನಾವಣೆ ನಿಲ್ಲಿ, ಬನ್ನಿ. ಎಲ್ಲೋ ಯಾವುದೇ ಸ್ಥಾನ ಇಲ್ಲ, ಮಾನ ಇಲ್ಲ, ಪ್ರತಿಯೊಂದರಲ್ಲೂ ಅಡ್ಡಗಾಲನ್ನು ಹಾಕ್ಕೊಂಡು 4 ಗೋಡೆ ಮಧ್ಯದಲ್ಲಿ ಅದರಲ್ಲೂ ಸಹಿತ ಪ್ರತಿದಿನವೂ ಸಹಿತ ನಿಮ್ಮ ಹೆಸರು ಏನೋ ಮಾಧ್ಯಮದಲ್ಲಿ ಬರಬೇಕು ಅನ್ನೋಂಥ ಚಟದಿಂದ ಮಾಡ್ತಾರೆ. ನಾನು ಮಾಧ್ಯಮದಲ್ಲಿ ನಿಮ್ಮ ಇತಿಹಾಸ ಪೂರ್ತಿ ನನ್ನ ಹತ್ರ ಇದೆ. ಪ್ರತಿಯೊಬ್ಬರ ಇತಿಹಾಸ ಮಾಧ್ಯಮದಲ್ಲಿ 30 ವರ್ಷ ನಾನು ಕೆಲಸ ಮಾಡಿದ್ದೀನಿ.